ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾನನಷ್ಟ ಮೊಕದ್ದಮೆ. ಯತ್ನಾಳ್ ವಿರುದ್ಧ ತಿರುಗಿ ಬಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಯತ್ನಾಳ್ ವಿರುದ್ಧ ಕೇಸ್ ದಾಖಲಿಸುತ್ತೇನೆಂದ ವಿಜಯೇಂದ್ರ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾನನಷ್ಟ ಮೊಕದ್ದಮೆನ. ಯತ್ನಾಳ್ ವಿರುದ್ಧ ತಿರುಗಿ ಬಿದ್ದ ಬಿಜೆಪಿಯ ರಾಜ್ಯಾಧ್ಯಕ್ಷ ಯತ್ನಾಳ್ ವಿರುದ್ಧ ಕೇಸ್ ದಾಖಲಿಸುತ್ತೇನೆಂದ ವಿಜಯೇಂದ್ರ. ಈ ಪರಿ ಅತ್ಯಂತ ಬಿಸಿಮಯವಾಗಿ ಮಾತನಾಡಿದ್ದು ಪ್ರಪ್ರಥಮ. ವಿಜಯೇಂದ್ರ ಪದೇ ಪದೇ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಯತ್ನಾಳು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ನನ್ನ ಬಗ್ಗೆ ಮಾತಾಡದಿದ್ದರೆ ಅವರಿಗೆ ಊಟ ಸೇರೋದಿಲ್ಲ, ಸೇರಿದ ಊಟ ಜೀರ್ಣ ಆಗೋದಿಲ್ಲ. ತನ್ನ ಅಥವಾ ನನ್ನ ತಾಳ್ಮೆಗೂ ಇತಿಮಿತಿ ಇದೆ, ನನ್ನನ್ನು ಕೆರಳಿಸಬೇಡಿ. ಯತ್ನಾಳ್ ಮೇಲೆ 1 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಚಿಂತಿಸುತ್ತಿದ್ದೇನೆ, ಕಾನೂನು ಸಲಹೆ ಪಡ್ಕೋತಿದ್ದೀನಿ ಅಂತ ಶಾಸಕ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಿಜಯೇಂದ್ರ. ಇನ್ನು ಯತ್ನಾಳು ಒಂದು ವಾರದಲ್ಲಿ 7 ದಿನ ಇರುತ್ತೆ. 7 ದಿನವೂ ವಿಜೇಂದ್ರರ ವಿರುದ್ಧವೇ ಮಾತನಾಡೋದು. ವಿಜೇಂದ್ರ ಮತ್ತು BS ಯಡಿಯೂರಪ್ಪರ ವಿರುದ್ಧ. ಅಪ್ಪ ಮಕ್ಕಳು ಇಬ್ಬರು ಕಳ್ಳರು ಅಂತ ಹೇಳ್ತಾರೆ ಯತ್ನಾಳು. ಅಪ್ಪ ಮಕ್ಕಳು ಇಬ್ಬರು ಕಳ್ಳರು, ಒಬ್ರು ಕೋಟಿ ಕಳ್ಳರು, ಇನ್ನೊಬ್ಬ ಲಕ್ಷ ಕಳ್ಳರು. ಇಬ್ಬರು ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣ ಮಾಡೋದಕ್ಕೆ ಬಂದವರು. ಇಬ್ಬರ ವಿರುದ್ಧವೂ ಅನೇಕ ಆರೋಪಗಳನ್ನು ಹಾಕುತ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳು. ಮೀನಾಮೇಷ ಬಿಡಿ, ಯಾವ ನಕ್ಷತ್ರವನ್ನು ಕೂಡ ಎಣಿಸೋದಿಲ್ಲ, ಹೇಳೋದಕ್ಕೂ ಹಿಂಜರಿಕೆ ಮಾಡೋದಿಲ್ಲ ಬಸನಗೌಡ ಯತ್ನಾಳ್. ವಿಜೇಂದ್ರರ ವಿರುದ್ಧ ಗುರುತರ ಆರೋಪಗಳನ್ನು ಮಾಡ್ತಾರೆ. ಎಷ್ಟು ದಿನ ಅಂತ ಸಹಿಸಿಕೊಳ್ಬಹುದು ಒಬ್ಬ ಮನುಷ್ಯನಾಗಿ? ನನ್ನ ತಾಳ್ಮೆಗೂ ಇತಿಮಿತಿ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್, ನಿನ್ನ ನಾಲಿಗೆಗೆ ಲಗಾಮ್ ಹಾಕ್ಕೊಳ್ಳಿ ಅಥವಾ ಒಂದು ಕಡೆ ಲಂಗರ್ ಹಾಕಿ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ನಿಮಗೆ ಕಾನೂನಿನ ಬಿಸಿಯನ್ನು ಮುಟ್ಟಿಸ್ಬೇಕಾಗಿ ಬರುತ್ತೆ. ನಿಮ್ಮ ವಿರುದ್ಧ 1 ರೂಪಾಯಿಯಿಂದ ಹಿಡಿದು 1 ಕೋಟಿ ಮಾನನಷ್ಟ ಹಾಕೋದಕ್ಕೆ ನಾನು ಚಿಂತನೆ ಮಾಡ್ತಾ ಇದ್ದೀನಿ, ಕಾನೂನು ಸಲಹೆಯನ್ನು ಪಡ್ಕೋತಾ ಇದ್ದೀನಿ. ಏನು ನೀವು ಹೇಳಿದನ್ನೆಲ್ಲವೂ ಕೂಡ ಕೇಳಿಸ್ಕೊಳ್ಬೇಕು ಅಂತೇನೂ ಇಲ್ಲ. ನೀವೊಬ್ಬರು ಏಕಶ್ಚಿತ್ ಶಾಸಕ, ಒಂದು ಪಕ್ಷದಿಂದ ಉಚ್ಚಾಟನೆಗೊಂಡವರು. ನಿಮ್ಮ ಮೇಲಿದ್ದ ಗಂಭೀರ ಗೌರವವೂ ಕೂಡ ಕಳ್ಕೊಂಡಿದ್ದೀನಿ. ನಿಮ್ಮ ಮೇಲೆ ಅದು ಯಾವ ಗೌರವವೂ ಇಲ್ಲ. ಆರಂಭದ ದಿನಗಳಿಂದಲೂ ವಕ್ಫ್ ಅಭಿಯಾನ ಯಾವಾಗ ಶುರು ಮಾಡ್ಕೊಂಡ್ರು ಬಸನಗೌಡ ಪಾಟೀಲ್ ಯತ್ನಾಳು, ಅದಾದ ನಂತರ ವಿಜೇಂದ್ರರ ವಿರುದ್ಧ ಸಮರ ಸಾರಿಕೊಂಡೇ ಬಂದರು. ಮುಸಲ್ಮಾನರ ವಿರುದ್ಧ ನಿರಂತರವಾಗಿ ಮಾತನಾಡ್ತಾ ಇದ್ರು ಯತ್ನಾಳು. ತನ್ನ ಪಕ್ಷದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ರು. ಮುಸಲ್ಮಾನರಿಗೆ ಬೈದು ಪ್ರಯೋಜನ ಇಲ್ಲ ಅಂತ ಹೇಳಿ ವಿಜೇಂದ್ರರ ವಿರುದ್ಧ ಏರೋದಕ್ಕೆ ಶುರು ಮಾಡಿದ್ರು. ಅಲ್ಲೂ ಕೂಡ ಯಾವ ಬೇಳೆಯೂ ಬೇಯಲಿಲ್ಲ. ಮಾನನಷ್ಟ ಮೊಕದ್ದಮೆ ಕೊಡ್ತೀನಿ ಅಂತ ಹೇಳಿ ವಿಜೇಂದ್ರ ಮಾತನಾಡ್ತಾ ಇದ್ದಾರೆ. ಪದೇ ಪದೇ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಕಾನೂನಿನ ಬಿಸಿ ತೋರಿಸಬೇಕಾಗಿ ಬರುತ್ತೆ. ಯತ್ನಾಳ್ ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿ ವಿಜೇಂದ್ರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.